ನಾವೆಲ್ಲ ಒಂದಲ್ಲ ಒಂದು ಸಲ ನಮ್ಮ ಜೀವನದಲ್ಲಿ ಯಾವತ್ತಾದ್ರೂ ಕೆಟ್ಟ ಮತ್ತು ಕಷ್ಟದ ಸಮಯವನ್ನು ಅನುಭವಿಸ್ತೀವಿ. ಆದರೆ ಇಂತಹ ಪರಿಸ್ಥಿತಿಯಿಂದ ಬೇಗ ಆಚೆ ಅವರೇ ಬರ್ತಾರೆ ಯಾರು ಮೆಂಟಲಿ ಸ್ಟ್ರಾಂಗ್ ಆಗಿರ್ತಾರೆ. ನೋಡಿ, ಸೈಕಾಲಜಿಸ್ಟ್ ಮತ್ತೆ ರಿಸರ್ಚರ್ಸ್ ಕೂಡ ಇದೇ ಹೇಳ್ತಾರೆ. ಜನ ಯಾವತ್ತೂ ಮೆಂಟಲಿ ಸ್ಟ್ರಾಂಗ್ ಆಗಿ ಹುಟ್ಟೋದಿಲ್ಲ, ಬದಲಾಗಿ ಮೆಂಟಲಿ ಸ್ಟ್ರಾಂಗ್ ಆಗೋದು ಒಂದು ಆಯ್ಕೆ ಇದೆ ಮತ್ತೆ ಒಂದು ಪರ್ಸನಾಲಿಟಿ ತರ ಇದೆ. ಇದನ್ನ ಜನ ಟೈಮ್, ಹ್ಯಾಬಿಟ್ಸ್, ಲರ್ನಿಂಗ್, ಎಕ್ಸ್ಪೀರಿಯನ್ಸ್ ನಿಂದ ಕಲಿತಾರೆ ಅಂತಾರೆ. ಹಾಗಿದ್ರೆ ತಿಳಿಯೋಣ ಮೆಂಟಲಿ ಸ್ಟ್ರಾಂಗ್ ಆಗುವ ಕೆಲವೊಂದು ನಿಯಮಗಳು. ಇವು ಆಲ್ರೆಡಿ ನಿಮ್ಮ ಹತ್ರ ಇವೆ. ಒಂದ್ ವೇಳೆ ಇಲ್ಲ ಅಂದ್ರೆ ಈ ವಿಡಿಯೋ ಎಂಡ್ ವರೆಗೆ ಮಿಸ್ ಮಾಡದೆ ನೋಡಿ. ಇದರಿಂದ ಈ ಹ್ಯಾಬಿಟ್ಸ್ ಗಳು ನಿಮ್ಮಲ್ಲೂ ಡೆವಲಪ್ ಆಗುತ್ತೆ. ಮೆಂಟಲಿ ಸ್ಟ್ರಾಂಗ್ ಆಗಬೇಕು ಅಂದ್ರೆ ನಿಮ್ಮಲ್ಲಿ 4 ಸಿ ಇರಲೇಬೇಕು. ಮೊದಲ ಸಿ ಅಂದ್ರೆ ಕಂಟ್ರೋಲ್. ನೀವು ಆಚೆಯಿಂದ ಅಲ್ಲ, ಬದಲಾಗಿ ನಿಮ್ಮ ಒಳಗಿನ ಜಗತ್ತು ಅಂದ್ರೆ ನಿಮ್ಮ ಮೈಂಡ್ ಅನ್ನ ನೀವು ಎಷ್ಟು ಕಂಟ್ರೋಲ್ ನಲ್ಲಿ ಇಡ್ತೀರಾ ಅನ್ನೋದನ್ನ ಸೂಚಿಸುತ್ತದೆ. ಎರಡನೇ ಸಿ ಅಂದ್ರೆ ಕಮಿಟ್ಮೆಂಟ್. ನೀವು ಏನೇ ಯೋಚನೆ ಮಾಡ್ತೀರಾ ಅದನ್ನು ಎಷ್ಟು ಪರ್ಸೆಂಟ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್, ಯಾವುದೇ ಒಂದು ಆಫೀಸ್ ಕೆಲಸ ಆಗಿರ್ಬೋದು, ಅದನ್ನು ನೀವು ಕಮಿಟೆಡ್ ಆಗಿದ್ದು ಆ ಕೆಲಸವನ್ನು ಎಷ್ಟು ಸಮಯದಲ್ಲಿ ಮುಗಿಸ್ತೀನಿ ಅನ್ನೋದು. ಇದರಿಂದ ಮೈಂಡ್ ನಲ್ಲಿ ಒಂದು ಇಮೇಜ್ ನಿರ್ಮಾಣ ಆಗುತ್ತೆ, ನಾ ಏನ್ ಹೇಳ್ತೀನಿ ಅದನ್ನ ಮಾಡ್ತೀನಿ ಅನ್ನೋ ಹಾಗೆ. ಮೂರನೇ ಸಿ ಅಂದ್ರೆ ಚಾಲೆಂಜ್. ನೀವು ಎಷ್ಟು ಚಾಲೆಂಜ್ ತಗೊಳ್ತೀರಾ ಯಾವುದೇ ಒಂದು ಕೆಲಸವನ್ನು ಕಂಪ್ಲೀಟ್ ಮಾಡಲು. ನಾಲ್ಕನೇ ಸಿ ಅಂದ್ರೆ ಕಾನ್ಫಿಡೆನ್ಸ್. ಯಾವುದೇ ಒಂದು ಕೆಲಸವನ್ನು ಎಷ್ಟು ಕಾನ್ಫಿಡೆನ್ಸ್ ಆಗಿ ಮಾಡ್ತೀರಾ ಅನ್ನೋದನ್ನ ಶೋ ಮಾಡುತ್ತೆ. ಕೇವಲ ಈ 4 ಹ್ಯಾಬಿಟ್ ಅನ್ನ ನಮ್ಮಲ್ಲಿ ಡೆವಲಪ್ ಮಾಡಿಕೊಳ್ಳಲು ಕೆಲವೊಬ್ಬರ ಜೀವನನೇ ಮುಕ್ತಾಯ ಆಗುತ್ತೆ. ಒಂದ್ ವೇಳೆ ಈ 4 ಸಿ ನಿಮ್ಮಲ್ಲಿ ಡೆವಲಪ್ ಆದ್ರೆ ಆ ವ್ಯಕ್ತಿ ಮೆಂಟಲಿ ಸ್ಟ್ರಾಂಗ್ ಆಗ್ತಾನೆ. ಯಾಕಂದ್ರೆ ಮನುಷ್ಯನಿಗೆ ಜೀವನದಲ್ಲಿ 90% ಜಾಸ್ತಿ ನೋವು ಮೆಂಟಲಿ ವೀಕ್ ಆಗಿದ್ದಕ್ಕೆ ಆಗುತ್ತೆ. ಹೊರಗಡೆಯಿಂದ ಆತ ಹೇಗೆ ಇದ್ರು, ಒಂದ್ ವೇಳೆ ಆತ ಮೆಂಟಲಿ ವೀಕ್ ಆಗಿದ್ರೆ ಆತ ಎಷ್ಟೇ ಬುದ್ಧಿವಂತ ಆಗಿದ್ರು, ಟ್ಯಾಲೆಂಟೆಡ್ ಆಗಿದ್ರು, ಹಾರ್ಡ್ ವರ್ಕಿಂಗ್ ಪರ್ಸನ್ ಆಗಿದ್ರು, ಅಥವಾ ಎಷ್ಟೇ ಸ್ಟ್ರಾಂಗ್ ಮೆನ್ ಆಗಿದ್ರು, ಒಂದ್ ವೇಳೆ ಆತ ಮೆಂಟಲಿ ವೀಕ್ ಆಗಿದ್ರೆ ಆ ವ್ಯಕ್ತಿ ಎಲ್ಲರಿಗಿಂತ ಹಿಂದೆ ಉಳಿತಾನೆ. ಅದಕ್ಕೆ ರಿಸರ್ಚರ್ ಎಮಿ ಮಾರಿನ್ ಮೆಂಟಲಿ ಸ್ಟ್ರಾಂಗ್ ಇರುವಂತ ಜನ ಏನ್ ಮಾಡ್ತಾರೆ, ಏನ್ ಮಾಡೋದಿಲ್ಲ ಅನ್ನೋದನ್ನ 13 ಥಿಂಗ್ಸ್ ಮೆಂಟಲಿ ಸ್ಟ್ರಾಂಗ್ ಪೀಪಲ್ ಡೋಂಟ್ ಡೂ ಅನ್ನುವ ಆರ್ಟಿಕಲ್ ನಲ್ಲಿ ಹೇಳ್ತಾರೆ. ಅದರಲ್ಲಿ ನಂಬರ್ 1, ಮೆಂಟಲಿ ಸ್ಟ್ರಾಂಗ್ ಜನ ತಮ್ಮ ಪರಿಸ್ಥಿತಿ ಈ ರೀತಿ ಯಾಕಿದೆ ಅಂತ ಅಳೋದಿಲ್ಲ. ನಂಬರ್ 2, ಮೆಂಟಲಿ ಸ್ಟ್ರಾಂಗ್ ಜನ ಬೇರೆಯವರಿಗೆ ತಮ್ಮ ಕಂಟ್ರೋಲ್ ಕೊಡೋದಿಲ್ಲ. ನಂಬರ್ 3, ಮೆಂಟಲಿ ಸ್ಟ್ರಾಂಗ್ ಜನ ಪರಿವರ್ತನೆಯಿಂದ ಭಯ ಪಡೋದಿಲ್ಲ. ನಂಬರ್ 4, ಮೆಂಟಲಿ ಸ್ಟ್ರಾಂಗ್ ಜನ ಏನ್ ಬದಲಾಗುತ್ತೆ ಅದನ್ನ ನಂಬಿ ಅಳೋದಿಲ್ಲ. ನಂಬರ್ 5, ಮೆಂಟಲಿ ಸ್ಟ್ರಾಂಗ್ ಜನ ಯಾರಿಗಾದ್ರೂ ಏನಾದ್ರೂ ಹೇಳುವುದಕ್ಕಿಂತ ಮುಂಚೆ ಹೆದರೋದಿಲ್ಲ. ನಂಬರ್ 6, ಮೆಂಟಲಿ ಸ್ಟ್ರಾಂಗ್ ಜನ ರಿಸ್ಕ್ ತಗೊಳ್ಳೋದಕ್ಕೆ ಹೆದರೋದಿಲ್ಲ. ನಂಬರ್ 7, ಮೆಂಟಲಿ ಸ್ಟ್ರಾಂಗ್ ಜನ ಕಳೆದು ಹೋದ ಸಮಯದ ಬಗ್ಗೆ ಯೋಚನೆ ಮಾಡ್ತಾ ಕೂಡೋದಿಲ್ಲ. ನಂಬರ್ 8, ಮೆಂಟಲಿ ಸ್ಟ್ರಾಂಗ್ ಜನ ತಪ್ಪುಗಳನ್ನು ತಿದ್ಕೋತಾರೆ, ಪದೇ ಪದೇ ತಪ್ಪುಗಳನ್ನು ಮಾಡೋದಿಲ್ಲ, ಬದಲಾಗಿ ತಪ್ಪುಗಳಿಂದ ಪಾಠ ಕಲಿತಾರೆ. ನಂಬರ್ 9, ಮೆಂಟಲಿ ಸ್ಟ್ರಾಂಗ್ ಜನ ಬೇರೆಯವರ ಯಶಸ್ಸನ್ನ ನೋಡಿ ಅಸೂಯೆ ಪಡೋದಿಲ್ಲ. ನಂಬರ್ 10, ಮೆಂಟಲಿ ಸ್ಟ್ರಾಂಗ್ ಜನ ಒಂದು ಸಾರಿ ಫೇಲ್ ಆದ್ರೆ ಅದರಿಂದ ಹಿಂದೆ ಸರಿಯೋದಿಲ್ಲ, ಇನ್ನೂ ಒಂದು ಪ್ರಯತ್ನ ಮಾಡ್ತಾರೆ. ನಂಬರ್ 11, ಮೆಂಟಲಿ ಸ್ಟ್ರಾಂಗ್ ಜನ ಒಬ್ಬಂಟಿ ಆಗಿರಲು ಭಯ ಪಡೋದಿಲ್ಲ. ನಂಬರ್ 12, ಮೆಂಟಲಿ ಸ್ಟ್ರಾಂಗ್ ಜನ ಯಾರ ಮೇಲೂ ಜಾಸ್ತಿ ಡಿಪೆಂಡ್ ಆಗಿರೋದಿಲ್ಲ ಅಥವಾ ಯಾರ ಸಹಾಯಕ್ಕೂ ಕಾದು ಕುಳಿತುಕೊಳ್ಳೋದಿಲ್ಲ. ಮತ್ತೆ ಕೊನೆಯದಾಗಿ ನಂಬರ್ 13, ಮೆಂಟಲಿ ಸ್ಟ್ರಾಂಗ್ ಜನ ಯಾವುದೇ ಒಂದು ಕೆಲಸ ಮಾಡಿದ್ರೆ ತಕ್ಷಣ ಆ ಕೆಲಸದಿಂದ ರಿಸಲ್ಟ್ ಸಿಗುತ್ತೆ ಅಥವಾ ತಕ್ಷಣ ಯಶಸ್ಸು ಸಿಗಬೇಕು ಅನ್ನುವ ಗೊಂದಲದಲ್ಲಿ ಇರೋದಿಲ್ಲ. ಇನ್ನೂ ಸ್ವಲ್ಪ ವಿಸ್ತಾರವಾಗಿ ತಿಳ್ಕೊಳ್ಬೇಕು ಅಂದ್ರೆ, ನೀವು ಯಾರಿಗಾದ್ರೂ ಟೈಮ್ ಕೊಟ್ರೆ ಅಥವಾ ಯಾವುದಾದ್ರೂ ಒಂದು ಕೆಲಸದಿಂದ ನಿಮ್ಗೆ ಪ್ರಾಫಿಟ್ ಆಗೋದಿತ್ತು, ಒಂದ್ ವೇಳೆ ಆ ಕೆಲಸ ಫೇಲ್ ಆದ್ರೆ ಆಗ ಪಶ್ಚಾತ್ತಾಪ ಆಗುತ್ತೆ. ನಾ ಈ ರೀತಿ ಮಾಡ್ಬೇಕಿತ್ತು, ಆ ರೀತಿ ಮಾಡ್ಬೇಕಿತ್ತು ಅನಿಸುತ್ತೆ. ಮತ್ತೆ ದಿನವಿಡೀ ಅದೇ ಚಿಂತೆ ಮಾಡ್ತೀವಿ. ಇದೇ ಮೆಂಟಲಿ ವೀಕ್ ಅನ್ನೋದನ್ನ ಸೂಚಿಸುತ್ತದೆ ಅಂತ ರಿಸರ್ಚರ್ ಎಮಿ ಮಾರಿನ್ ಹೇಳ್ತಾರೆ. ಯಾಕಂದ್ರೆ ಮೆಂಟಲಿ ಸ್ಟ್ರಾಂಗ್ ಜನರಿಗೆ ಗೊತ್ತಿರುತ್ತೆ ಎಲ್ಲಿ ಎಸ್ ಅನ್ಬೇಕು, ಎಲ್ಲಿ ನೋ ಅನ್ಬೇಕು ಅನ್ನೋದು, ಯಾವ ಕನ್ವರ್ಷನ್ ಅಲ್ಲಿ ಭಾಗಿಯಾಗಬೇಕು, ಯಾವುದನ್ನ ಮಾತಾಡಬೇಕು, ಯಾವುದನ್ನ ಮಾತಾಡಬಾರ್ದು ಅನ್ನೋದು ಗೊತ್ತಿರುತ್ತೆ. ಮೆಂಟಲಿ ಸ್ಟ್ರಾಂಗ್ ಜನ ಯಾವತ್ತೂ ಈ ರೀತಿ ಯಾಕಾಯ್ತು ಅಂತ ಅಳ್ತಾ ಕೂಡೋದಿಲ್ಲ. ಆಗಿರುವ ತಪ್ಪನ್ನ ತಿದ್ಕೋತಾರೆ, ಆದರೆ ಯಾವತ್ತೂ ಈ ರೀತಿ ಯಾಕಾಯ್ತು ಅಂತ ಪಶ್ಚಾತ್ತಾಪ ಪಡೋದಿಲ್ಲ. ಪಾಯಿಂಟ್ ನಂಬರ್ 2, ಎಂಬ್ರೇಸಿಂಗ್ ಚೇಂಜ್. ಇದನ್ನ ಒಂದು ಎಕ್ಸಾಂಪಲ್ ಮೂಲಕ ತಿಳಿಯೋಣ. ಹದ್ದು ಒಂದು ಇಂತಹ ಪಕ್ಷಿ ಇದೆ ಅಂದ್ರೆ ಅದು 70 ವರ್ಷ ಬದುಕುತ್ತೆ. ಆದರೆ 70 ವರ್ಷ ಬದುಕಲು ಅದು ತನ್ನನ್ನು ತಾನು ಪರಿವರ್ತನೆ ಮಾಡ್ಕೊಳ್ಬೇಕಾಗತ್ತೆ. ಅದು 41ನೇ ವಸಂತಕ್ಕೆ ಕಾಲಿಟ್ಟಾಗ ಅದರ ಚೊಂಚು, ರೆಕ್ಕೆ ಮತ್ತೆ ಕಾಲಿನ ಉಗುರು ಪೂರ್ತಿ ಬೆಂಡಾಗಿರುತ್ತೆ. ಇದರಿಂದ ಅದು ಇನ್ನು ಮುಂದೆ ಜಾಸ್ತಿ ಬೇಟೆ ಕೂಡ ಮಾಡೋದಿಲ್ಲ. ಆಗ ಅದರ ಹತ್ರ 2 ದಾರಿ ಇರುತ್ತೆ, ಒಂದು ಸಾಯೋದು, ಇಲ್ಲ 150 ದಿನ ನೋವಿನಿಂದ ಬದುಕುವುದು. ಆದರೆ ಹದ್ದು 150 ದಿನಗಳ ಪೇನ್ಫುಲ್ ಜೀವನವನ್ನ ಆಯ್ಕೆ ಮಾಡುತ್ತೆ. ಅದು ಪರಿವರ್ತನೆಗಾಗಿ ಒಂದು ದೊಡ್ಡ ಗಾತ್ರದ ಬಂಡೆಯನ್ನ ಹುಡುಕಿ ಬೆಂಡಾಗಿರುವ ಚೊಂಚು ಮತ್ತೆ ಕಾಲಿನ ಉಗುರುಗಳನ್ನು ಆ ಬಂಡೆಗೆ ಬಡಿಯೋದು ಪ್ರಾರಂಭ ಮಾಡುತ್ತೆ. ಮತ್ತೆ ಅಲ್ಲಿವರೆಗೆ ಬಡಿಯುತ್ತೆ ಎಲ್ಲಿವರೆಗೆ ಚೊಂಚು ಮತ್ತೆ ಉಗುರು ಮುರಿದು ಹೋಗೋದಿಲ್ಲ. ನಂತರ ತನ್ನ ಹಳೆಯದಾದ ರೆಕ್ಕೆಗಳನ್ನ ಕಿತ್ತಿಕೊಳ್ಳಲು ಪ್ರಾರಂಭ ಮಾಡುತ್ತೆ. ಎಷ್ಟೇ ನೋವಾದ್ರೂ, ಎಷ್ಟೇ ರಕ್ತ ಸುರಿತಾ ಇದ್ರು ಆ ನೋವನ್ನ ಸಹಿಸಿಕೊಳ್ಳುತ್ತೆ. ಫೈನಲಿ 150 ದಿನಗಳ ನಂತರ ಒಂದು ಹೊಸ ಹದ್ದಾಗಿ ಬಾನೆತ್ತರಕ್ಕೆ ಹಾರುತ್ತೆ.
ಮತ್ತೆ ಉಳಿದ 30 ವರ್ಷ ಬದುಕುವುದು ಪ್ರಾರಂಭ ಮಾಡುತ್ತೆ. ಅಂದ್ರೆ ಬದುಕಲು ಒಂದು ನೋವು ತುಂಬಿದ ದಿನಗಳನ್ನ ಅನುಭವಿಸಲೇಬೇಕು. ಅದೇ ತರ ಒಬ್ಬ ಮೆಂಟಲಿ ಸ್ಟ್ರಾಂಗ್ ಇರುವಂತ ವ್ಯಕ್ತಿ ಕೂಡ ಪ್ರತಿಯೊಂದು ಕಷ್ಟದ ಸಮಯವನ್ನು ಅಥವಾ ಜೀವನದಲ್ಲಿ ಬಂದ ಕಷ್ಟವನ್ನು ಎದುರಿಸ್ತಾನೆ ಮತ್ತೆ ಪರಿವರ್ತನೆಯಿಂದ ಭಯ ಪಡೋದಿಲ್ಲ. ಪಾಯಿಂಟ್ ನಂಬರ್ 3 ಇದೆ, ದ ಪವರ್ ಆಫ್ ಸ್ಯಾಕ್ರಿಫೈಸ್. ಹ್ಯೂಮನ್ ಸೈಕಾಲಜಿಯನ್ನ ಅರ್ಥ ಮಾಡ್ಕೊಳ್ಳೋ ಜನ ಇದು ಸರಿಯಾಗಿ ಅರ್ಥ ಮಾಡ್ಕೊಳ್ತಾರೆ. ಸ್ಯಾಕ್ರಿಫೈಸ್ ಬಿಲ್ಡ್ ರೆಸಿಲಿಯನ್ಸ್, ರೆಸಿಲಿಯನ್ಸ್ ಬಿಲ್ಡ್ ಸ್ಟ್ರೆಂತ್, ಸ್ಟ್ರೆಂತ್ ಬಿಲ್ಡ್ ಪವರ್ ಅಂಡ್ ಪವರ್ ಬಿಲ್ಡ್ ಪರ್ಪಸ್. ಈ ವಿಷಯದ ಪರ್ಫೆಕ್ಟ್ ಎಕ್ಸಾಂಪಲ್ ಅಂದ್ರೆ ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ ಮುಂಚೆ ತುಂಬಾ ಫುಡಿ ಆಗಿದ್ರು ಮತ್ತೆ ವಿವಿಧ ಭೋಜನ ಸವಿತಾ ಇದ್ರು. ಆದರೆ ಇವತ್ತು ಅವರ ಆಹಾರ ಪದ್ಧತಿ ಈ ರೀತಿ ಇದೆ ಅಂದ್ರೆ ಅವರು ತಮ್ಮ ಕಾಫಿನಲ್ಲಿ ಒಂದು ಹನಿ ಸಕ್ಕರೆ ಕೂಡ ಬೆರೆಸೋದಿಲ್ಲ. ಡಿಸಿಪ್ಲಿನ್ ಮತ್ತೆ ಸ್ಯಾಕ್ರಿಫೈಸ್ ಅವರ ಜೀವನದ ಒಂದು ಮೇಜರ್ ಎಲಿಮೆಂಟ್ ಇದೆ. ನೋಡಿ, ಯಾವುದೇ ಒಂದು ಗುರಿ ತ್ಯಾಗಗಳಿಲ್ಲದೆ ಪೂರ್ಣಗೊಳ್ಳೋದಿಲ್ಲ. ಅದು ಯಾವುದೇ ಎಡಿಷನ್ ಆಗಿರ್ಬೋದು, ಅದು ದುಶ್ಚಟನೆ ಆಗಿರ್ಬೋದು, ಜಂಕ್ ಫುಡ್ ದೇ ಆಗಿರ್ಬೋದು ಅಥವಾ ಸೋಷಿಯಲ್ ಲೈಫ್ ದೇ ಆಗಿರ್ಬೋದು, ಸ್ಯಾಕ್ರಿಫೈಸ್ ಅಂತೂ ಮಾಡಲೇಬೇಕು. ವಿರಾಟ್ ಕೊಹ್ಲಿ ಕೂಡ ಹೇಗೆ ಮಾಡಿದ್ರು. ಯಾವಾಗ ಟೀಮ್ ನಲ್ಲಿ ಫಿಟ್ನೆಸ್ ಮೇಂಟೈನ್ ಮಾಡಿ ಅಂದಾಗ ಇಂಡಿಯಾಸ್ ಮೋಸ್ಟ್ ಫಿಟ್ ಕ್ರಿಕೆಟ್ ಪ್ಲೇಯರ್ ವಿರಾಟ್ ಕೊಹ್ಲಿ ಆದ್ರು. ಅದಕ್ಕಾಗಿ ಸ್ಯಾಕ್ರಿಫೈಸ್ ಕೂಡ ಮಾಡಿದ್ರು. ಮತ್ತೆ ಮೆಂಟಲಿ ಸ್ಟ್ರಾಂಗ್ ಇರುವಂತವರು ಸ್ಯಾಕ್ರಿಫೈಸ್ ಮಾಡಲು ಎಂದೂ ಹೆದರೋದಿಲ್ಲ. ಎಂತಾದೇ ಸಮಸ್ಯೆ ಬಂದ್ರೆ ಅದನ್ನ ಎದುರಿಸುವ ಗುಣ ನಿಮ್ಮಲ್ಲಿ ಬರಬೇಕು. ಸೊ ಫ್ರೆಂಡ್ಸ್, ಇದಾಗಿತ್ತು ಮೆಂಟಲಿ ಸ್ಟ್ರಾಂಗ್ ಇರುವಂತಹ ಜನರ ಕೆಲವೊಂದು ಗುಣಗಳು.